ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬೆಳಗ್ಗೆ ಟೈಮ್ ಸ್ನೇಹಿತರೆ ತರಕಾರಿ ಎಲ್ಲ ತಗೊಂಡ್ ಬಂದಿಟ್ಟಿರ್ತಾರೆ. ಆದ್ರೆ ನನ್ಗೆ ಎತ್ತಿಟ್ಕೊಳ್ಳೋದಿಕ್ಕೆ ಸಮಯ ಸಿಕ್ಕಿರೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಟೈಮ್ ಅಷ್ಟು ಗಡಿಬಿಡಿ ಇರುತ್ತೆ ಅಂತಾನೆ ಹೇಳ್ಬೋದು. ಮುಂಚೆ ಸ್ನೇಹಿತರೆ ಮಗನಿಗೆ ಬಂದ್ಬಿಟ್ಟು ಕಾಲೇಜ್ ಬಸ್ ಎಲ್ಲ ಬರ್ತಾ ಇತ್ತಲ್ವಾ, ಅವಾಗೇನ್ ಅಷ್ಟು ಇದಿರ್ತಿರ್ಲಿಲ್ಲ. ಬಸ್ ಬರುತ್ತೆ ಅವನಷ್ಟಕ್ಕೆ ಅವ್ನು ಹೋಗ್ತಾನೆ, ತಿಂಡಿ ಎಲ್ಲ ಮಾಡಿ ಬಾಕ್ಸ್ ಎಲ್ಲ ಹಾಕೊಟ್ಬಿಟ್ರೆ ಆಯ್ತು ಅನ್ಕೊಳ್ತಾ ಇದ್ದೆ. ಆದ್ರೆ ಅವಾಗಿಂದಕ್ಕಿಂತ ಇವಾಗ್ಲೇ ತುಂಬಾನೇ ಕಷ್ಟ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವಾಗ ಪಾಪ ಸಿಟಿ ಬಸ್ಸಿಗೆ ಹೋಗ್ಬೇಕು, ಬಸ್ ಸಿಗ್ಲಿಲ್ಲ ಅಂದ್ರೆ ಆಟೋಕ್ ಹೋಗ್ಬೇಕು. ಹಾಗಾಗಿ ಆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಮೊದ್ಲಿಗಿಂತ ಇವಾಗಂತೂ ಬೇಗನೆ ಅಮ್ಮ ಇನ್ನ ಅಡಿಗೆ ಆಗ್ಲಿಲ್ವಾ, ತಿಂಡಿ ಆಗ್ಲಿಲ್ವಾ ಅಂತಾನೆ ಇರ್ತಾನೆ. ಆ, ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಎಲ್ಲಾದ್ರ ಅನುಭವನೂ ಆಗ್ಬೇಕು ಸ್ನೇಹಿತರೆ ಮನುಷ್ಯನಿಗೆ. ಕಷ್ಟ ಸುಖ ಒಂದು ನಾವ್ ಏನಂದ್ರೆ ಇವಾಗ್ಲೇ ಚಿಕ್ಕ ಚಿಕ್ಕ ಇದಕ್ಕೆಲ್ಲ ಏನ್ ಅವ್ರಿಗೆ ಬೇಕಂದಿದ್ ವ್ಯವಸ್ಥೆಗಳನ್ನೆಲ್ಲವನ್ನು ಮಾಡ್ಕೊಟ್ರೆ ಅವರಿಗೆ ಒಂದು ಯಾವ್ದ್ರ ಬೆಲೆನೂ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಆ ನಮ್ ಯಜಮಾನ್ರು ಅದೇ ಹೇಳ್ತಾ ಇರ್ತಾರೆ, ಸುಮ್ನಿರು ಸಹಿತ ಗಾಡಿ ಎಲ್ಲ ಇವಾಗ್ಲೇ ಕೊಡಿಸ್ಬಾರ್ದು, ಸ್ವಲ್ಪ ಅವನಿಗೂ ಎಲ್ಲದೂ ಅನುಭವ ಆಗ್ಬೇಕು ಅಂತ ಹೇಳಿ. ಹಾಗಾಗಿ ಹೇಳ್ದೆ ಅಷ್ಟೇನೆ ಸ್ನೇಹಿತರೆ. ಅನ್ಕೊಳ್ಬೋದಲ್ವಾ, ಹಾಗಾಗಿ ಅಷ್ಟೆಲ್ಲ ಯಾಕೆ ಇದನ್ ಮಾಡ್ಬೇಕಪ್ಪ ಅನ್ನೋಂಥವ್ರಿಗೆ ನಾನು ಹೇಳಿದ್ದು. ನನ್ನ ಪ್ರತಿದಿನ ಗಡಿಬಿಡಿಯಾಗಿ ಈ ರೀತಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಚಿಕ್ಕ ಮಗನಿಗೆ ಅವನಿಗೆ ರೆಡಿ ಮಾಡು, ಸ್ನಾನ ಮಾಡಿಸು, ಮತ್ತೆ ಬಾಕ್ಸಿಗೆ ಹಾಕು, ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಎಲ್ರಿಗೂ ಅಷ್ಟೇನೆ, ನನಗಂತಾನೆ ಇಲ್ಲ, ಎಲ್ರ ಮನೆಯಲ್ಲೂ ಅಷ್ಟೇನೆ ಸ್ನೇಹಿತರೆ. ನಂತರ ಅದೆಲ್ಲ ಆಗಿದ್ಮೇಲೆ ಸ್ವಲ್ಪ ಆ ತರಕಾರಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಸ್ನಾನ ಟಿಫನ್ ಎಲ್ಲ ಮುಗಿಸಿ ನಂತರದಲ್ಲಿ ಸ್ನೇಹಿತರೆ ನೋಡಿ ಫ್ರೆಶ್ ಆಗಿರುವಂಥದ್ದು ಹೇಳ್ತಾ ಇದ್ರು ಸಹಿತ ಸಬ್ಸಿ ಪಲ್ಯ, ಸೊಪ್ಪು ಸ್ನೇಹಿತರೆ, ಸಬ್ಸಿಗೆ ಸೊಪ್ಪು. ಇಲ್ಲಿ ಪಲ್ಯ ಪಲ್ಯ ಅಂತ ಅಲ್ವಾ, ಹಾಗಾಗಿ ಸಬ್ಸಿ ಪಲ್ಯ, ಮೆಂತ್ಯ ಪಲ್ಯ ಈ ರೀತಿ ಹೇಳ್ತಾರಲ್ವಾ. ಹಾಗಾಗಿ ನನಗೂ ಅದೇ ರೀತಿಯಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಊರ್ ಕಡೆ ಬಂದ್ಬಿಟ್ಟು ಸಬ್ಬಕ್ಸಿ ಸೊಪ್ಪು ಅಂತ ಕರಿತಿದ್ವಿ, ಅದು ಬರ್ತಾ ಇರುತ್ತೆ ಸ್ನೇಹಿತರೆ. ನಂತರ ಮೆಂತ್ಯ ಸೊಪ್ಪು ತಗೊಂಡ್ ಬಂದಿದ್ರೆ, ಸಬಕ್ಸಿ ಸೊಪ್ಪು ಮತ್ತೆ ಕರ್ಬೇವು ಸ್ವಲ್ಪ ತಗೊಂಡೋಗೋಣ ಅಂತೇಳಿ ಹಾಗೆ ಕೊಟ್ರು ಸಹಿತ ಹಾಗೆ ತಗೊಂಡ್ ಬಂದೆ ಅಂತ ಹೇಳ್ತಾ ಇದ್ರು. ನಂತರ ಬಂದ್ಬಿಟ್ಟು ಮೆಂತ್ಯ ಸೊಪ್ಪು ಎಷ್ಟು ಫ್ರೆಶ್ ಇದೆ ಗೊತ್ತಾ, ತುಂಬಾನೇ ಚೆನ್ನಾಗಿದೆ. ಎಳೆ ಪಲ್ಯ ಸ್ನೇಹಿತರೆ. ಮೆಂತ್ಯ ಭಾತ್ ಆಗನೆ ಬೇಳೆ ಹಾಕ್ಬಿಟ್ಟು ದಾಲ್ ಮಾಡ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ. ಹಾಗಾಗಿ ಅದ್ರ ಜೊತೆ ಕೊತ್ತಂಬರಿ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಂತರ ಬೀಟ್ರೂಟ್ ನನ್ನ ಫೇವ್ರೆಟ್ ಸ್ನೇಹಿತರೆ. ತರಕಾರಿಗಳಲ್ಲಿ ತರಕಾರಿಗಳಲ್ಲಿ ನನ್ನ ಫೇವ್ರೆಟ್ ಅಂದ್ರೆ ಸ್ನೇಹಿತರೆ ಯಾವಾಗ್ಲೂ ಅಚ್ಚುಮೆಚ್ಚು ಅಂದ್ರೆ ಹೆಚ್ಚಿಗೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಬೀಟ್ರೂಟ್ ಹೆಚ್ಚಿಗೆ ಇಷ್ಟಪಡ್ತೀನಿ ನಾನು. ಹಾಗಾಗಿ ಬೀಟ್ರೂಟ್ ಸ್ನೇಹಿತರೆ. ಆದ್ರೆ ನೆಲ್ಲಿಕಾಯಿ ನೋಡಿ, ಅಲ್ಲಿ 1 kg ನೆಲ್ಲಿಕಾಯಿ ತಗೊಂಡ್ ಬಂದಿದ್ದಾರೆ. ಅದನ್ನು ನಿಮ್ಗೆ ಮುಂದಿನ ದಿನಗಳಲ್ಲಿ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹೇಳ್ತಾ ಇದ್ರು ಸಹಿತ ಈ ಸಲ ಉಪ್ಪಿನಕಾಯಿನೇ ಹಾಕ್ಲಾ ಇಲ್ವಲ್ಲ ಅಂತೇಳಿ, ಹಾಗಾಗಿ ಹಾಕೋಣಮ್ಮ ಅಂತ ಹೇಳಿ ತಗೊಂಡ್ ಬರ್ರಿ ಅಂದೆ. ಬೆಳಗ್ಗೆನೆ ಫ್ರೆಶ್ ಆಗಿ ಚಂದ ಇರುತ್ತೆ ಸ್ನೇಹಿತರೆ. ಇವಾಗ ಸೀಸನ್ ಅಲ್ವಾ, ಸಿಗ್ತಾ ಇರತ್ತೆ. ಹಾಗೆ ನನಗೆ ಪ್ರತಿದಿನ ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ಬೇಕು ಸ್ನೇಹಿತರೆ. ಹಾಗಾಗಿ ಉಪ್ಪಿನಕಾಯಿ ತೊಕ್ಕು ಈ ರೀತಿಯಾಗಿ ಏನಾದ್ರು ಮಾಡೋಣ ಅಂತ ಸ್ವಲ್ಪ. ನಂತರ ಸ್ವಲ್ಪ ಹಸಿಮೆಣಸಿಕಾಯಿ 1/4 kg ಅಷ್ಟು ತಗೊಂಡು ಬಂದಿದ್ರೆ. ಸಬ್ಸಿಗೆ ಸೊಪ್ಪಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಷ್ಟೆಲ್ಲ ತರಕಾರಿ ಮತ್ತೆ ನಾನಿಲ್ಲಿ ಮೆಂತ್ಯ ಪಲ್ಯನೂ ತಗೊಂಡಿದ್ದೆ ಸ್ವಲ್ಪ, ಮತ್ತೆ ಪುಂಡಿ ಪಲ್ಯ ತಗೊಂಡಿದ್ದೆ, ಅದೆಲ್ಲನೂ ಇದೆ. ಅದನ್ನೇ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನೆಲ್ಲಿಕಾಯಿ ನೋಡಿ ಎಷ್ಟು ತಾಜಾ ಇದೆ ಅಂದ್ರೆ, ನನಗೆ ಏನಂತ ಇರುತ್ತೆ ಗೊತ್ತಾ ಸ್ನೇಹಿತರೆ, ನಮ್ಮೂರಲ್ಲಿ ನಿಜವಾಗ್ಲೂ ಹಾಗೆ ಸಿಗುತ್ತೆ. ಆದ್ರೆ ಹೋಗಿ ತಗೊಂಡ್ ಬರೋದಿಕ್ಕಾಗಲ್ಲ, ಇಲ್ಲಿ ನೋಡಿ ದುಡ್ಡು ಕೊಟ್ಟು ತರ್ಬೇಕಲ್ಲ ಅಂತ ಅನ್ನಿಸ್ತಾ ಹಲೋ ಇರುತ್ತೆ ಸ್ನೇಹಿತರೆ, ಸ್ನೇಹಿತರೆ. ನಮಸ್ಕಾರ ಎಲ್ರಿಗೂ. ಈಗ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಕಿರುಕ್ತೆಲೆ ಸೊಪ್ಪು ಅಂತೀವಲ್ವ ಅದು. ಹಾಗಾಗಿ ಇಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಬೆಳ್ಳುಳ್ಳಿನೇ ಚೆಂದ ಸೊಪ್ಪಿನ ಪಲ್ಯ ಹಾಗೆಲ್ಲ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. ಹಳ್ಳಿ ಕಡೆ ಎಲ್ಲ ಕುಕ್ ಸೊಪ್ಪು ಅಂತ ಮಾಡ್ತಾರೆ ಸ್ನೇಹಿತರೆ. ಈ ಸೊಪ್ಪಿಂದು ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಊರಲ್ಲಿ ಜಾಸ್ತಿ ತಿಂದು ಅದೇ ಸೊಪ್ಪಿಂದು ಸ್ನೇಹಿತರೆ. ಹಾಗಾಗಿ ನನಗೆ ತುಂಬ ಇಷ್ಟ. ಹಾಗೆ ಇನ್ನೊಂದು ಏನಂದರೆ, ಈ ಸೊಪ್ಪು ರಕ್ತ ಎಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅಂದರೆ, ರಕ್ತ ಹೆಚ್ಚಿಸೋದಕ್ಕೆ ತುಂಬಾ ಒಳ್ಳೆಯದು. ಅದನ್ನೇ ಬಾಣ್ತಿರಿಗೆಲ್ಲ ತುಂಬ ಒಳ್ಳೆಯದು ಸ್ನೇಹಿತರೆ. ನನಗೆ ಹೆಚ್ಚಿಗೆ ಬಾಣ್ತದಲ್ಲಿ ಆ ಸೊಪ್ಪು ತಿಂದು ಜಾಸ್ತಿ ಅದರ ಮೇಲೆ ಲವ್ ಆಗಿದೆ ಅಂತಲೇ ಹೇಳ್ಬೋದು, ಆ ಸೊಪ್ಪಿನ ಮೇಲೆ. ಹಾಗಾಗಿ ಇಷ್ಟಪಡ್ತೀನಿ. ಇವಾಗಂತೂ ಪ್ರತಿದಿನ ಸೊಪ್ಪು ಪಲ್ಯ ಈ ಥರದ್ದು ಏನಾದರೂ ಒಂದು ಜಾಸ್ತಿ ಅದನ್ನೇ ಮಾಡ್ಕೊಂಡು ತಿನ್ನುವಂಥದ್ದು ಸ್ನೇಹಿತರೆ. ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳೋಲ್ಲ ಅಷ್ಟೇ ನಿಮ್ಮ ಜೊತೆ. ಪ್ರತಿದಿನ ಸ್ನೇಹಿತರೆ ಕಂಪಲ್ಸರಿ ಏನಾದರೂ ಒಂದು ಪಲ್ಯಗಳು ಬೆಳಗ್ಗೆ ಟಿಫನ್ ಜೊತೆಗೆ ಇದ್ದೇ ಇರುತ್ತೆ ಸ್ನೇಹಿತರೆ. ರಾತ್ರಿ ನಾನು ಮಾಮೂಲಿ ಮಾಡ್ತೀವಲ್ವ, ಆದರೆ ಬೆಳಗ್ಗೆ ಟೈಮ್ ಮಾತ್ರ ಇವಾಗ ಇಚ್ಚಿಗೆ ಬಂದ್ಬಿಟ್ಟು ಇದೇ ಥರದ್ದೇನೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ.
ಟೊಮೊಟೊ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದ್ರೂ ಹಾಗೆ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ಬಂದುಬಿಟ್ಟು ಕರಿಬೇವು ಸ್ನೇಹಿತರೆ. ಕರಿಬೇವು ಮುಂಚೆನೇ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ತೊಳೆದಿಟ್ಟಿದೆ ಸ್ನೇಹಿತರೆ, ನೀರೆಲ್ಲ ಸಿಗ್ಬಿಡುತ್ತೆ ಮತ್ತೆ, ಹಾಗಾಗಿ ಈಗ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡಿಟ್ಟಿರುವಂಥ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನೋಡಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೂಪರಾಗಿರುತ್ತೆ ಸ್ನೇಹಿತರೆ ಇದಂತೂ. ಅದಕ್ಕೆ ಮತ್ತು ಸ್ವಲ್ಪ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಹಾಕಬೇಕು, ಹಾಲೆಲ್ಲ ಹಾಕಿ ಕುಕ್ಸಪ್ ಅಂತ ಮಾಡ್ತಾರೆ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಲು ಹೆಚ್ಚಿಗೆ ಹಾಲು ಇದು ಮಾಡಲ್ಲ, ಹಾಗಾಗಿ ನನಗೆ ಆ ಥರ ಇಷ್ಟ ಇಲ್ಲ, ಈ ಥರನೇ ಇಷ್ಟ ಸ್ನೇಹಿತರೆ. ನೋಡಿ ಈಗ ಇಷ್ಟೊಂದು ಬಾಣಲಿ ತುಂಬ ಸೊಪ್ಪು ಹಾಕಿದ್ದೀನಲ್ವ, ಈಗ ಎಷ್ಟಾಗುತ್ತೆ ಅನ್ನೋಂಥ ನೀವು ನೋಡುವಂತ ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬಾಡಿಸ್ಕೊಳ್ಳೋಣ. ಹಾಗೆ ನೀವು ನೋಡಿ ದಂಟು ಎಲ್ಲ ಬಂದ್ಬಿಟ್ಟು ಹಾಕ್ತೀನಿ ಸ್ನೇಹಿತರೆ. ಈ ಥರದ್ದೆಲ್ಲ ಹಿಂಗೆ ಒಬ್ಬರು ತಾತ ಇದ್ದರು ಸ್ನೇಹಿತರೆ, ಅವ್ರು ಹೇಳ್ತಾಯಿದ್ರು ಈ ದಂಟಿನ ಸೊಪ್ಪು, ಈ ಥರ ಸೊಪ್ಪನ್ನ ದಂಟಿರುತ್ತಲ್ವ, ಇದನ್ನು ಉಪಯೋಗಿಸೋದ್ರಿಂದಲೇ ಇದರಿಂದಲೇ ಹೆಚ್ಚಿಗೆ ನಮಗೆ ಪೌಷ್ಟಿಕಾಂಶಗಳು ಸಿಗೋದು. ಎಲೆಯಿಂದ ಅಷ್ಟು ಇದಿರಲ್ಲ, ಎಲೆ ತಿಂತೀರಾ ನೀವು, ಈ ಥರ ದಂಟೆಲ್ಲ ಎಸ್ಕೊಬಿಡ್ತೀರಾ. ಆದರೆ ಇದು ಬೇರೂ ಸಹಿತ ಹಾಕಿಸ್ತಿದ್ರು ಸ್ನೇಹಿತರೆ, ಅದು ಎಲ್ಲ ಚೆನ್ನಾಗಿ ತೊಳೆದು ಎರೆದ್ಬಿಟ್ಟು. ಹಾಗಾಗಿ ಅವತ್ತಿನಿಂದ ನಾನು ಚಿಕ್ಕ ಹುಡುಗಿಗೆ ಅವ್ರು ಹೇಳಿದ್ದು, ಅವತ್ತಿನಿಂದ ಇವತ್ತಿನವರೆಗೂ ಮುಂದಕ್ಕೂ ಅಷ್ಟೇ ಸ್ನೇಹಿತರೆ. ನೋಡಿ ಈ ರೀತಿಯಾಗೆಲ್ಲ ಇದೇನಾಗಲ್ಲ, ಚೆನ್ನಾಗಿ ಬೆಂದ್ಕೊಡುತ್ತೆ ಸ್ನೇಹಿತರೆ ಅಷ್ಟೇ. ಇದರಲ್ಲಿರುವಂಥ ಸಾರಾಂಶ ಎಲ್ಲ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಅಷ್ಟೇ ಇನ್ನು ಮುಂದಕ್ಕೆ ಸೊಪ್ಪುಗಳು ಉಪಯೋಗಿಸೋ ಟೈಮಿಗೆ ಆ ಥರ ಮಾಡಿ ಸ್ನೇಹಿತರೆ. ಚೆನ್ನಾಗಿದು ಫ್ರೈ ಆಗಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೇಯ್ತಾ ಎಷ್ಟು ಕಮ್ಮಿ ಆಯ್ತಲ್ವ, ಇದು ತುಂಬ ಇತ್ತು. ಈಗ ಬಂದು ನೋಡಿ ಇಷ್ಟ ಆಗಿದೆ ಸ್ನೇಹಿತರೆ. ಇದ್ರ ಪರಿಮಳ ಎಷ್ಟು ಚೆಂದ ಬರ್ತಾ ಇದೆ ಗೊತ್ತಾ ಸ್ನೇಹಿತರೆ, ಸೂಪರಾಗಿದೆ. ಹಾಗೆಯೇ ಒಣಮೆಣ್ಸಿಕಾಯಿ ಹಾಕ್ಕೊಳ್ಬೋದು, ಇಲ್ಲ ಖಾರದ ಪುಡಿ, ಹಸಿಮೆಣ್ಸಿಕಾಯಿ ನಿಮ್ಮ ಇಷ್ಟ ಸ್ನೇಹಿತರೆ. ನಾನು ಇಲ್ಲಿ ಒಣಮೆಣ್ಸಿಕಾಯಿನೂ ಹಾಕ್ಕೊಂಡಿಲ್ಲ, ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿಲ್ಲ, ಖಾರದ ಪುಡಿ ಸೇರಿಸ್ತೀನಿ ಸ್ನೇಹಿತರೆ. ಎಷ್ಟು ರುಚಿ ಇರುತ್ತೆ ಗೊತ್ತಾ ಸ್ನೇಹಿತರೆ, ಈ ಪಲ್ಯ ಮಾತ್ರ ಸಕ್ಕತ್ತ ಟೇಸ್ಟಿಯಾಗಿ. ನೋಡಿ ಬೇಯಿಸ್ತಾ ಇದ್ರೆ ಅದ್ರ ಪರಿಮಳ ಹಾಗೆ ಮೂಗಿಗೆ ಬಂದು ರಾಸ್ತಾ ಇದೆ ಅಂತಲೇ ಹೇಳ್ಬೋದು, ಅಷ್ಟು ಚೆಂದ ಘಮ ಅಂತ ಇದೆ. ನೀವಂತೂ ಸಿಕ್ಕರೆ ಖಂಡಿತವಾಗ್ಲೂ ತೊಗೊಂಡು ಬಂದು ಉಪಯೋಗಿಸಿ ಸ್ನೇಹಿತರೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ನನ್ನ ಚಿಕ್ಕ ಮಗುಗೆ ಸ್ವಲ್ಪ ಕಷ್ಟ, ಆದರೆ ಅವನಿಗೆ ಏನು ಮಾಡ್ತೀನಿ ಅಂದರೆ ಸೊಪ್ಪಿನ ಸಾರು ಮಶಪ್ ಮಾಡಿಬಿಟ್ರೆ ಎಲ್ಲ ಚೆಂದ ಇರುತ್ತಲ್ವ, ಅವಾಗ ಸುಮ್ಮನೆ ಊಟ ಮಾಡಬೇಕು. ಹಾಗಾಗಿ ಅವನಿಗೆ ಆ ಥರ ಇದೆಯಾ, ನಮಗೆ ಈ ಥರ ಸ್ನೇಹಿತರೆ. ನೋಡಿ ಇದು ಇನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಸ್ನೇಹಿತರೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ. ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿ ಸ್ನೇಹಿತರೆ. ಈಗ ಇದನ್ನು ಹೊಂದಿಸ್ಕೊಳ್ಳೋಣ ಸ್ವಲ್ಪ. ನೋಡಿ ಎಷ್ಟು ಚೆಂದ ಬೇಯಿತು ಸ್ನೇಹಿತರೆ, ಇಷ್ಟೆಷ್ಟು ಪಲ್ಯ ಆಗಿದೆ ಅಷ್ಟೇ ಸ್ನೇಹಿತರೆ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹೊಂದಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಸ್ನೇಹಿತರೆ ಬಂತು ನೋಡಿ ನನ್ನ ಫೇವ್ರೆಟ್ ತೆಂಗಿನಕಾಯಿ ತುರಿ ಸ್ನೇಹಿತರೆ. ತುಂಬಾ ಚೆನ್ನಾಗುತ್ತೆ, ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಸ್ನೇಹಿತರೆ. ತೆಂಗಿನಕಾಯಿ ಹಾಕಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಸ್ನೇಹಿತರೆ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ತೆಂಗಿನಕಾಯಿ ಇದ್ರೇ ಇದಕ್ಕೆ ಅಷ್ಟು ರುಚಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಈಗೇನೆ ಸ್ನೇಹಿತರೆ ಚಪಾತಿ ರೊಟ್ಟಿ ಜೊತೆಗೆ ನಾವು ನೆನೆಸ್ಕೊಂಡು ತಿನ್ಬೋದು. ಸ್ವಲ್ಪ ನಮಗೆ ಅನ್ನಕ್ಕೆ ಏನಾದರೂ ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಕೊಳ್ತೀನಿ. ಎಷ್ಟು ಮಸ್ತ್ ಇದೆಯಲ್ಲ, ತುಂಬಾ ಚೆಂದ ಬಂದಿದೆ ಸ್ನೇಹಿತರೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಈಗ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ, ಇದನ್ನು ಅಷ್ಟೇ ತುಂಬಾ ಒಳ್ಳೆಯದು. ಹೆಚ್ಚಿಗೆ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ನಾವು ಹೆಚ್ಚಿಗೆ ಉಪಯೋಗಿಸ್ತೀವಿ ಸ್ನೇಹಿತರೆ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಹೀಗೆ ನೆನೆಸ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಳ್ತೀನಿ ಸ್ನೇಹಿತರೆ, ನನಗೆ ಯಾಕಂದರೆ ತಿಳಿಬೇಕು ಸ್ವಲ್ಪ, ಹಾಗಾಗಿ. ನೋಡಿ ದಂಟು ಎಲ್ಲ ಬಲ್ತಿರೋ ಅಂಥದ್ದು ಇರುತ್ತಲ್ವ ಅಕಸ್ಮಾತು, ಅದೆಲ್ಲ ಬೇಯ್ಕೊಳ್ಳುತ್ತೆ ಅಂತ ಅಷ್ಟೇ ಸ್ನೇಹಿತರೆ. ಸ್ವಲ್ಪ ನನಗೆ ಅನ್ನಕ್ಕೆ ಹಾಕೊಂಡು ಊಟ ಮಾಡೋಕ್ಕೂ ಬೇಕು, ಹಾಗಾಗಿ ಸ್ನೇಹಿತರೆ. ನೋಡಿ ಇನ್ನೊಂದು ಚೂರು ಉಪ್ಪೇನಾದರೂ ಬೇಕಂತ ನೋಡ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ರೆ ರೆಡಿ ಸ್ನೇಹಿತರೆ. ಉಪ್ಪೆಲ್ಲ ಮುಂಚೆನೇ ಹಾಕ್ಕೊಂಡಿದ್ದೀನಲ್ಲ ಸೊಪ್ಪುಗಳಿಗೆ, ಉಪ್ಪೆಲ್ಲ ಜಾಸ್ತಿ ಹಾಕ್ಕೊಳ್ಬಾರ್ದು, ಹೆಚ್ಚಿಗೆ ಹಾಕ್ಕೊಳ್ಬಾರ್ದು ಸ್ನೇಹಿತರೆ. ಇದು ಬೇಯಲಿ, ನಂತರ ಬಿಡ್ತೀನಿ. ನೋಡಿ ಸ್ನೇಹಿತರೆ ಪಲ್ಯ ರೆಡಿ ಆಗಿದೆ. ನೋಡಿ ಬಿಸಿ ಬಿಸಿ ಪಲ್ಯ ಹಾಗೆಯೇ ಹಬ್ಬೆ ಬರ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಪಲ್ಯ ರೆಡಿ ಆಗಿದ ತಕ್ಷಣ ಸ್ವಲ್ಪ ಅನ್ನ, ಹಾಗೇನೆ ಚಪಾತಿ ಜೊತೆಗೆ ಮಾಡಿದಂತ ಪಲ್ಯ, ಬೇಳೆ ಪಲ್ಯ, ಹಾಗೇನೆ ಸೊಪ್ಪಿನ ಪಲ್ಯ ಸ್ನೇಹಿತರೆ. ಈ ರೀತಿಯಾಗಿದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಚಪಾತಿ ರೊಟ್ಟಿ ಜೊತೆಗಂತೂ ತುಂಬಾನೇ ಚಂದ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ನಮಸ್ಕಾರ.